ನನ್ನ ಗಂಡನೇ ನನಗೆ ದೇವರು. ಆ್ಯನಿವರ್ಸರಿ ಮೀಡಿಯಾ ಇವರು ಪಬ್ಗೆ ಆದರೂ ಹೋಗಿ ಕ್ಯಾಶಿನಾಗಾದ್ರೆ ನಮ್ಮಲ್ಲ ಎಲ್ಲೂ ಕಾಸಿಲ್ಲ. ಮಾಲ್ ನೋಡಲ್ವಾ? ಮಾಲ್ ಯಾವತ್ತೂ ನೋಡೇ ಇಲ್ವಾ? ತಮಿಳ್ನಾಡು ಈರೋಡ್ ತಮಿಳ್ನಾಡಿಗೆ ಹೋಗ್ತೀಯ ನೀನು ಇವಾಗ? ಬ್ಲೂ ಕಲರ್ ಅಲ್ಲ, ವೆಡ್ನೆಸ್ಡೇ ನಾವು ಆಲ್ರೆಡಿ ಶಾಪಿಂಗ್ ಹೋಗಿದ್ವಿ. ನಾನು, ಅಮ್ಮ ಮತ್ತು ದೊಡ್ಡಮ್ಮ ಸುದರ್ಶನ್ ಸಿಲ್ಕ್ಸ್ಗೆ. ಪಿಂಕ್ ಮತ್ತು ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್. ಅಮ್ಮಂದು ಪರ್ಪಲ್ ಕಲರ್, ನಂದು ಪಿಂಕ್ ಕಲರ್. ಸೇರ್ಕೊಂಬಿಡಿ ಇಲ್ಲಿಗೆ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈಪವನ್ ಬ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ಹೋಗಲಿಲ್ಲ ದೇವಸ್ಥಾನಕ್ಕೆ, ಏನು ಹೋಗಲಿಲ್ಲ. ನನ್ನ ಗಂಡನೇ ನನಗೆ ದೇವರು. ಆ್ಯನಿವರ್ಸರಿಗೆ ಎಲ್ಲೂ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಜಸ್ಟ್ ಗಿಫ್ಟ್ ಮಾತ್ರ ಕೊಡಿಸ್ತಾನೆ, ಅದು ತೊಗೊಂಡು ಖುಷಿ ಪಡೋದಷ್ಟೇ. ಹಾಯ್ ಫ್ರೆಂಡ್ಸ್. ನಿಮ್ಮ ಭಾಷೆಲಿ ಒಂದೆರಡು ಮಾತು ಬೈಯೋದು ಹೇಳ್ಕೊಡು ನನಗೆ. ಬಾಲಪ್ಪ ನೋಡು ಹೆಂಗೆ ಮುಚ್ಕೋತಾವ್ ನೋಡು. ನಮ್ಮ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲಪ್ಪ. ಬಾಲು ಹೋಗ್ರಿ ಮುಂದೊಂದು ದಿನ ಬಾಲು ಒಂದೆರಡು ಮಾತು ಹೇಳ್ಕೊಡೋ ಬೈಯೋದು ಹೆಂಗೆ ಅಂತ ಸಾಕು. ಪಾಪ ಇನ್ನು ಮದುವೆ ಆಗಿಲ್ಲ ಹುಡುಗಗೆ, ಈಗಿಂದಲೇ ಹೇಳ್ಕೊಡು. ಹಿಂದೆಗಡೆ ಸೂರ್ಯನ ಕಿರಣ ನನಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ಬಾಲು ಬಾಲು ಹರಿ, ನಿದ್ದೆ ಬರ್ತಾ ಇದೆಯಪ್ಪ. ಹಂಗೆಲ್ಲ ಮಾಡಬಾರ್ದು ಬಾಲು. ಮೀಡಿಯಾ ಏನ್ರಿ ಮೀಡಿಯಾ? ಇವರು ಪಬ್ಗೆ ಆದರೂ ಹೋಗಿ ಕ್ಯಾಶಿನಾಗಾದ್ರೆ ನಮ್ಮಲ್ಲ ಎಲ್ಲೂ ಕಾಸಿಲ್ಲ. ಕಾಸಿಲ್ವಾ? ಯಾಕೆ? ಕ್ಯಾಶಿನ ಹೋದ್ರೆ ನೀವೇ ಕರ್ಕೊಂಡು ಹೋಗ್ಬೇಕು. ಅದೆಲ್ಲ ಸೇರಿಸಿದ್ರೆ ದುಡ್ಡು ಇಸ್ಕೊಳ್ತಾ ಇರೋದು. ಎಷ್ಟು ಸೇರಿಸಿ ಎಲ್ಲಿ తీసుకొని? 11,000. ಅದೆಲ್ಲ ಸೇರಿಸಿದ್ರೆ 11,000 ಇಸ್ಕೊಳ್ಳೋದು. ಇಲ್ಲ, 11,000. ಹೌದು. ಎಕ್ಸ್ಟ್ರಾ ಇದು 5,000 ಅಲ್ಲ, ಇನ್ನು 11,000 ಅಲ್ಲ. ಎಲ್ಲ ಸೇರಿಸಿ 5,000 ಪ್ಲಸ್ ಇವಾಗ 6,000. 2 ದಿವಸ ಆದ್ಮೇಲೆ ಕೊಡ್ಬೇಕು. ಇನ್ನು 6,000 ಕೊಡ್ಬೇಕಾ? ಇನ್ನು 6,000 ಕೊಡ್ಬೇಕು. ಕೊಡ್ತೀನಿ ತಡಿ, 2 ದಿನ ಆಗಿ. ಬಾ. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮೆಟ್ರೋ ಹತ್ಕೊಂಡು ಬೈಯಪ್ಪನಹಳ್ಳಿಯಿಂದ ನಾನು ವಿಜಯನಗರ್ಗೆ ಬಂದಿದ್ದೆ. ಸೊ ಪವನ ನಾನು ಬರೋಕ್ಕಿಂತ ಮುಂಚೆನೇ ವೆಯ್ಟ್ ಮಾಡ್ತಾಯಿದ್ದ ವಿಜಯನಗರ ಮೆಟ್ರೋ ಸ್ಟೇಷನಲ್ಲಿ. ಸೊ ಅಲ್ಲಿ ಜ್ಯೂಸ್ ಕುಡ್ಕೊಂಡು, ವಿಜಯನಗರಲ್ಲಿ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಶಾಪಿಂಗ್ಗೆ ಅಂತ ಹೊರಟ್ವಿ. ಬಟ್ ಏನೂ ಹೇಳಿರಲಿಲ್ಲ ನನಗೆ ಪವನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ. ಸಡನ್ನಾಗೆ ಓರಿಯನ್ ಮಾಲ್ಗೆ ಹೋದ್ವಿ, ಕ್ಯಾರೆಟ್ ಲೈನ್ಗೆ. ಪವನ ಎಲ್ಲಿಗೆ ಕರ್ಕೊಬಂದಿದೆ ಹೇಳು? ಅದೇ ಓರಿಯನ್ ಮಾಲಲ್ಲಿ ಎಂತಕ್ಕೆ? ಮಾಲ್ ನೋಡಲ್ವಾ? ಮಾಲ್ ಯಾವತ್ತೂ ನೋಡೇ ಇಲ್ವಾ? ಇವಾಗ ಹೇಳ್ತೀಯ ಹೇಳಮ್ಮ. ಅದು 22 ಕ್ಯಾರೆಟ್ ಪ್ಲೇನ್ ಗೋಲ್ಡ್ ಜ್ಯುವೆಲ್ರಿ. ಇದೆಲ್ಲ ವಿತ್ ಡೈಮಂಡ್ಸ್ ಬರುತ್ತೆ. 14 ಮತ್ತು 18 ಕ್ಯಾರೆಟ್ ಡೈಲಿ ವೇರ್. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರದ್ದು ಬೇಡವಾ ನಿಮಗೆ? ಅದು ಡಿಸ್ಪ್ಲೇಲಿ ಇದೆಯಾ ಕೇಳೋ. ಈ ಥರ ಸರ್, ಈ ಥರ ಪ್ಯಾಟ್ರನಲ್ಲಿ ಯಾವುದೇ ಇಲ್ಲ ನಿಮ್ಮದು? ಬ್ಯಾಂಗ್ಲರ್ಸ್ ಇದು ಬೇಕಾದ್ರೆ ತರಿಸ್ಕೊಡ್ಬೇಕು ಸರ್. ತರಿಸಿ ತೋರಿಸ್ಬೋದು ನಿಮ್ಗೆ ಬೇಕಂದ್ರೆ. ಇವಾಗೇ ಆಗಲ್ಲ. ಬಟ್ ಇದು ಯಾವ ಸ್ಟೋರಲ್ಲಿ ಇದೆ? ಇದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಎಲ್ಲೂ ಇಲ್ಲ ಸರ್. 3 ಡೇಸ್ ಆಗುತ್ತೆ. ಅದು ಇನ್ನೂ ಬೇರೆ ಹೋಗ್ಲಿ ಇದೆ. ಓಕೆನಾ ನಿಮಗೆ? ಅದೇ ಓಕೆನಾ? ನೋಡ್ತೀವಿ ಸಾಕಾ? ನೋಡು ಯಾವುದಾದ್ರೂ ಇಷ್ಟ ಆದರೆ ನಿನಗೆ. ನೀನು ನೋಡಿ, ನೀನು ಹಾಕೊಳ್ಳೋದು ನನಗೆ.
ಈ ರೋಡಲ್ಲಿದೆ. ಇನ್ನೂ ಇದೆಯಾ? ಇಲ್ಲ ಈ ರೋಡ್ ಸರ್, ತಮಿಳ್ನಾಡು. ಈ ರೋಡ್ ತಮಿಳ್ನಾಡಿಗೆ ಹೋಗ್ತೀಯ ನೀನು ಇವಾಗ? ಇಲ್ಲ ಇದು ಬೇಕಂದರೆ ಅರೇಂಜ್ ಮಾಡ್ಬೋದು. ಗೊತ್ತೇ ಆಗಲ್ವಾ? ಇವತ್ತೇ ಆಗಲ್ಲ. ನಿಮ್ಮ ಸ್ಟೋರಲ್ಲಿ ನೀವು ಯಾವಾಗಲೂ ಹಂಗೆ ಮಾಡ್ತೀರಾ, ಬೇರೆ ಸ್ಟೋರಲ್ಲಿದೆ ಅಂತ ಹೇಳ್ತೀರಾ, ಅಲ್ಲಿಗೆ ಹೋಗಬೇಕು. ಅಂದರೆ ನಮ್ಮ 7500 ಡಿಸೈನ್ಸ್ ಇದೆಯಲ್ಲ, ಸೊ ಇಲ್ಲಾಂದರೆ ಲೈಕ್ ನೀವು 1-2 ಡೇಸ್ ಮುಂಚೆ ನೀವು ಇನ್ಫಾರ್ಮ್ ಮಾಡಿದ್ರೆ ಯಾವುದಾದ್ರು ಡಿಸೈನ್ಸ್ ಬೇಕಂದ್ರೆ ನಾವು ಅರೇಂಜ್ ಮಾಡಿ ಕೊಡ್ತೀವಿ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದೇ ಸ್ಟೋರಿಗೆ ತರಿಸ್ಬಿಟ್ಟು ನೀವು ಟ್ರಯಲ್ ಮಾಡಿಬಿಟ್ಟು ಆಮೇಲೆ ತಗೋಬೋದು. ಬಟ್ ನಮ್ಮ ಪ್ಲ್ಯಾನ್ ಇರಲಿಲ್ಲ ಅಲ್ಲ, ಓಕೆ. ಇವಾಗ ಸಡನ್ ಸರ್ಪ್ರೈಸಾಗಿ ಕರ್ಕೊಬಂದಿದ್ದಾರೆ, ಅದಕ್ಕೆ. ಇದು ಪ್ಲೇನ್ ಗೋಲ್ಡ್ ಸರ್, 22 ಕ್ಯಾರೆಟ್ ಗೋಲ್ಡ್ ಅಷ್ಟೇ. ನೋಡು ನೀನು ಯಾವ್ದು ಹೇಳ್ತೀಯ. ಓಕೆನಾ ಅಂತ ಕೇಳ್ತಾ ಇದ್ದೀನಿ. ಚೆನ್ನಾಯ್ತು. ನಿಂಗೆ ಇಷ್ಟ ಆಯ್ತಾ? ನಾನು ಈ ಥರ ತಗೋತ್ಯಾ ಆ ಥರ ತಗೋತ್ಯಾ? ಈ ಥರದ್ದಿಲ್ಲ ನನ್ನ ಹತ್ರ. ಬೇರೆ ತಗೋತ್ಯಾ ಇರೋದು ತಗೋತ್ಯಾ? ನಂಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದು ತಗೋತೀನಿ. ಯಾವ್ದು ನೀನು ಚೆನ್ನಾಗಿ ಹೇಳು, ಯಾವ್ದು ಚೆನ್ನಾಗಿ ಕಾಣಿಸ್ತೈತಿ. ಇದೇನಾಗಿತ್ತು? ಸೊ ನಾವು ಓರಿಯನ್ ಮಾಲಲ್ಲಿರೋ ಕ್ಯಾರೆಟ್ ಲೈನಲ್ಲಿ ಏನೂ ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ಕಲೆಕ್ಷನ್ಸ್ ಏನೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ನಾವು ಸುದರ್ಶನ್ ಸಿಲ್ಕ್ಸ್ಗೆ ಹೋಗಬೇಕಿತ್ತು ಚಿಕ್ಕಪೇಟೆಯಲ್ಲಿ. ಸೊ ಅಲ್ಲಿಗೆ ಬಂದ್ವಿ, ಸ್ವಲ್ಪ ಸ್ಯಾರಿ ಶಾಪಿಂಗ್ ಇತ್ತು ಅಂತ ಹೇಳಿಬಿಟ್ಟು. ಸೊ ಅದನ್ನು ಸರ್ಪ್ರೈಸ್ ಗಿಫ್ಟನ್ನ ನಾವು ಸ್ಯಾಟರ್ಡೇಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಸೊ ಸ್ಯಾಟರ್ಡೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗಾದ್ರೆ ಹೆಚ್ಚಂಗೆ ಏನಿದ್ರೆ ಇಷ್ಟು ದಿನ ಆಗ್ತಿಲ್ಲ. ಹಾಂ ಹಂಗೆ ಇರುತ್ತೆ. ಬಿಲ್ ತರಬೇಕಾ? ಹಾಂ ಆಯ್ತು ಆಯ್ತು. ಓಪನ್ ಮಾಡಲ್ಲ. ಎರಡು ಥರ ಇಲ್ಲ ಬ್ಲೂ ಕಲರ್ ಅಲ್ಲ ಬ್ಲೌಸು? ಓಕೆ. ಇನ್ನೋಡು ಬಿಡೋ ಬಿಡೋ ಬಿಲ್ ಬಿಲ್ ಪವನ ಏನು ತಿಂತಾ ಇರೋದು? ಅದಕ್ಕೆ ಹೆಸರಿಲ್ವಾ? ನೀನು ಇಕ್ಬೇಕು ಮಾಡಿರೋಳು ನೀನು. ನಾನೆಲ್ಲ ಮಾಡಿರೋದು ನಮ್ಮಮ್ಮ. ವಾಂಗಿ ಬಾತ್ ಕಣೋದು. ವಾಂಗಿ ಬಾತಾ? ಹಾಂ, ಬಿಸಿಬೇಳೆ ಬಾತ್ ಅನ್ಕೊಂಡೆ. ಕಾಮಿಡಿ. ನಾಳೆ ನಗ್ಲಾ? ವೆಡ್ನಸ್ಡೇ ನಾವು ಆಲ್ರೆಡಿ ಶಾಪಿಂಗ್ ಹೋಗಿದ್ವಿ, ನಾನು ಅಮ್ಮ ಮತ್ತು ದೊಡ್ಡಮ್ಮ ಸುದರ್ಶನ್ ಸಿಲ್ಕ್ಸ್ಗೆ. ಸೊ ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಸ್ಯಾರಿದು. ಸೊ ಅಲ್ಲಿ ಯಾವ್ಯಾವ ಸ್ಯಾರಿ ತೊಗೊಂಡ್ವಿ ಅಂತ ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಸ್ಯಾಟರ್ಡೇ ವ್ಲಾಗಲ್ಲಿ ಕಂಟಿನ್ಯೂಷನ್ ಇರಲಿ ಅಂದ್ಬಿಟ್ಟು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ಯಾವುದೋ ಸ್ಯಾರಿ ತೊಗೊಂಡೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಯಾವ್ಯಾವ ಸೀರೆ ತೊಗೊಂಡೆ ಅಂತ ನಾನು ತೋರಿಸ್ತೀನಿ. ಫಸ್ಟ್ ಸ್ಯಾರಿ ಬಂದುಬಿಟ್ಟು ಅಮ್ಮಂದು ಸೀರೆ, ಪಿಂಕ್ ವಿತ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನಲ್ಲಿದೆ. ನಾವು ಈ ಸೀರೆನ ಸುದರ್ಶನ್ ಸಿಲ್ಕಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಸೊ ಈ ಥರ ಇದೆ, ಪಿಂಕ್ ಮತ್ತು
ಪ್ಯಾರೆಟ್ ಗ್ರೀನ್ ಕಾಂಬಿನೇಷನಲ್ಲಿ. ಕಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಬ್ಲೂ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿದೆ. ಸೊ ನನಗೆ ಈ ಕಾಂಬಿನೇಷನಲ್ಲಿ ಕಲರ್ಸು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಪರ್ಚೇಸ್ ಮಾಡಿದೆ ಈ ಸೀರೆನ. ಸೊ ಈ ಕಾಂಬಿನೇಷನ್ ಕಲರ್ ನನ್ನ ಹತ್ರ ಇಲ್ಲ ಸೊ ಮೈಸೂರು ಸಿಲ್ಕಲ್ಲಿ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದ್ಬಿಟ್ಟು ಸುದರ್ಶನ್ ಸಿಲ್ಕಲ್ಲಿ ಈ ಸ್ಯಾರಿನ ತೊಗೊಂಡೆ. ಸೊ ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ, ಪರ್ಪಲ್ ವಿತ್ ಬ್ಲೂ ಕಾಂಬಿನೇಷನ್. ಚೆನ್ನಾಗಿದೆ ಅಲ್ಲ ಈ ಸೀರೆ. ಅದಾದಮೇಲೆ ಪಿಂಕ್ ಕಲರ್ ಸ್ಯಾರಿ. ಇದು ನಾರ್ಮಲ್ ಸ್ಯಾರಿ ಇದು. ಸೊ ಇದು ನನಗೆ ಅಂತ ನಮ್ಮ ದೊಡ್ಡಮ್ಮ ಕೊಡಿಸಿದ್ರು ಸೀರೆ. ನಾರ್ಮಲ್ ಸ್ಯಾರಿ ಆಗಿದೆ, ಈ ಥರ ಇದೆ. ಲೈಟ್ ವೆಯ್ಟ್ ಚೆನ್ನಾಗಿದೆ. ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಮ್ಮಂದು ಪರ್ಪಲ್ ಕಲರ್, ನಂದು ಪಿಂಕ್ ಕಲರ್. ಕಲರ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬೇರೆ ಬೇರೆ ಕಲರ್. ಬಟ್ ಉಟ್ಕೊಂಡ್ರೆ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ, ಚೆನ್ನಾಗಿದೆ, ಸಾಫ್ಟಾಗಿ. ಸೊ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಸ್ಯಾರಿ ಎಲ್ಲ ತೊಗೊಂಡು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಬ್ಲೌಸ್ಗೆ ಸ್ಟಿಚ್ ಮಾಡಿಸ್ಬೇಕು ಅಂದ್ಬಿಟ್ಟು ಸ್ಯಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಇಲ್ಲೇ ಬಂದು ಟಿಫನ್ ಮಾಡಿದ್ವಿ. ನಾನು ಪವನವಾಗಿ ತಿಂದ್ವಿ. ಸೊ ತಿನ್ಕೊಂಡು ಇವಾಗ ಸ್ಯಾರಿ ವೀಡಿಯೋ ಹೆಂಗೂ ಮಾಡಿರಲಿಲ್ವಲ್ಲ, ಅದಕ್ಕೆ ವೀಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಅಲ್ಲಿಂದ ಜಯನಗರ್ಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಜಯನಗರಲ್ಲಿ ಮುಗಿಸ್ಕೊಂಡು ಮನೆಗೆ ಬರಬೇಕು, ನೋಡೋಣ ಏನಾಗುತ್ತೆ ಅಂತ. ಓಕೆ. ಸೊ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಜಯನಗರ್ಗೆ ಬಂದ್ವಿ. ಜಯನಗರಲ್ಲಿರೋ ಕ್ಯಾರೆಟ್ ಲೇನ್ಗೆ. ಸೊ ವೆಡ್ನಸ್ಡೇ ನಾವೇನು ತೊಗೊಳ್ಳಿಲ್ಲ, ಯಾಕಂದರೆ ಅಲ್ಲಿ ಕಲೆಕ್ಷನ್ಸ್ ಏನು ಅಷ್ಟೊಂದಿರಲಿಲ್ಲ. ಸೊ ಅದಕ್ಕೆ ಜಯನಗರಲ್ಲಿ ದೊಡ್ಡ ಸ್ಟೋರ್ ಇದೆಯಲ್ಲ, ಸೊ ಅಲ್ಲಿ ಬಂದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಂದು ನಾವು ಎಷ್ಟೊಂದು ಚೈನ್ ಮತ್ತು ರಿಂಗ್ಸ್ ಎಲ್ಲ ನೋಡಿದ್ವಿ. ಮಾಡ್ದಾ 4th ದಿಸ್ ಆಯ್ತು ಆಗಿದೆ. ಕಲೆಕ್ಷನ್ ಇರಲಿಲ್ಲ. ಜಯನಗರ್ ಮತ್ತು ನಮಗೆ ಬಿಗ್ ಸ್ಟೋರ್ಸ್ ಆಪ್ಷನ್ಸ್ ಜಾಸ್ತಿ. ಇವತ್ತೆಷ್ಟು ಡೇಟು? 4th ಇರೋದು 10th ಇಸ್ಕೊತಾ ಇದ್ದೀವಿ. 7 3 ಡೇಸ್ ಆದ್ಮೇಲೆ ಸುಮ್ಮನೆ ಇವಾಗ ಇದೆಲ್ಲ ಬೇಕಿತ್ತ? ಡೈಮಂಡ್ ಅಲ್ಲ, ಹಾಂ? ಏನ ಕಣ್ಣಿನ ಸನ್ನೆ, ಏನದರ ಅರ್ಥ? ಹಾಂ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಕಣವರು ತಾನೇ. ಥ್ಯಾಂಕ್ ಯು. ಸೊ ಇದು ರ್ಯಾಪ್ ಮಾಡ್ತೀನಿ ಅವ್ರ ಆ್ಯನಿವರ್ಸರಿ. ಆಮೇಲೆ ನಿಮ್ಮ ನೇಮ್ ಸಿಗ್ನೇಚರ್. ಅಲ್ಲ ಮೊದಲನೇ ಬೇರೆ, ಸೆಕೆಂಡು ಥರ್ಡು ಇದೊಂದು ಶಾರ್ಟ್. This is your copy, complete details are there. One copy send your email. So we provide a 1-year manufacturing warranty and lifetime service.
ಥ್ಯಾಂಕ್ ಯು. ಸರ್ವರ್ ಕೆಲ್ಸಕ್ಕೆ ಸೇರ್ಕೊಂಬಿಡಿ ಇಲ್ಲಿಗೆ, ಸರಿನಾ? ಎಲ್ಲಿಡ್ತೀವಿ ಒಂದು ತಟ್ಟೆನ? ಜಾಗ ಇದೆಯಾ? ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಬ್ರಾಹ್ಮಿನ್ ತಟ್ಟೆ ಇಡ್ಲಿಗೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳಿಬಿಟ್ಟು ನಾವು ತಟ್ಟೆ ಇಡ್ಲಿ, ವಡೆ ಮತ್ತು ಕೇಸರಿ ಬಾತು, ಕಾಫಿ ಎಲ್ಲ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.